ಹಾಯ್ ನನ್ನೆಲ್ಲರೂ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತಿ. ಇವಾಗ ಎದ್ದೀನಿ ರೀ. ಎದ್ದು ಹೋಗ್ತಾನೆ ಮನೆ. ಇನ್ನೂ ಏನೂ ಕೆಲಸಿಲ್ಲ. ಹಂಗೆ ಕಸ ಗುಡಿಸ್ಬೇಕು, ಅಷ್ಟು ಮನೆ ಕಸ ಗುಡಿಸ್ಬೇಕು. ಲೇಟ್ ಆತ್ರಿ ಹೇಳೋದು. ಇವತ್ತಿನ ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ರೊಟ್ಟಿ ಮಾಡ್ಬೇಕು, ಪಲ್ಯ ಮಾಡ್ಬೇಕು. 8:30 ಎಲ್ಲ ಅವರಿಬ್ಬರು ರೆಡಿ ಮಾಡಿ ಅವ್ರ ಬುತ್ತಿ ಕಟ್ಟಿ ಕಸತನ ಓಡಾಡೋದು ನೋಡಿ. ಎಲ್ಲರಿಗೂ ತಾಯಂದಿರಿಗೆ ಅದೇ ನೋಡಿ, ಮಕ್ಕಳು ಸ್ಕೂಲಿಗೆ ಕಳಿಸಿದ್ವಿ ಅಂದ್ರೆ ಸ್ವಲ್ಪ ನಿರಾಳಾಗುತ್ತೆ ಮಕ್ಕಳು. ಒಂದು ಜೀವನದಾಗ ಎಂಥ ಮಾತು ನೋಡಿ, ಜನಗಳ ಬಗ್ಗೆ ತಲೆ ಕೆಡಿಸ್ಕೊತೀನಿ ಅನ್ನೋರಿದ್ರೆ ಈ ಮಾತು ಕೇಳಿ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ನಾ ಮತ್ತು ಜನಗಳ ಬಗ್ಗೆ ತಲೆನೇ ಕೆಡಿಸೋನಲ್ಲ. ಜನ ನೂರಾರು ಮಂದಿ ನೂರಾರು ಮಾತಾಡ್ತಾರೆ, ನಾವು ಹೆಂಗಿದ್ರೂ ಮಾತು ಬರ್ತಾವೆ. ಅದಕ್ಕೆ ಇದೇ ಉದಾಹರಣೆ ಹೇಳ್ತೀನಿ ಕೇಳ್ರಿ. ಇಷ್ಟು ಮಾತು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಾದ್ರೆ ನೀವು ಜನಗಳ ಬಗ್ಗೆ ತಲೆ ಕೆಡಿಸೋದಲ್ಲ, ವಿಚಾರಣೆ ಮಾಡೋಕೆ ಹೋಗಲ್ಲ ನೋಡಿ. ಈಗ ಜನಗಳು ನಾವು ಹೆಂಗಿದ್ರು ಮಾತಾಡ್ತಾರೆ. ನಾವು ಕಷ್ಟಪಟ್ಟುಕೊಂಡು ಅವ್ರ ಮುಂದೆ ಆಡ್ರಿ ನಾಟಕ ಮಾಡ್ತಾಳ ಅಂತ ಮನುಷ್ಯ ಅನ್ಕೋತಾರೆ. ನಾವು ಮುಂದೆ ಕೆದ್ದೋಗಿಂದ ಎಷ್ಟು ನಾಟಕ ಮಾಡ್ತಾವಳಕಿ, ಕಣ್ಣೀರು ತೆಗಿತಾಳ ಅಂತಾರೆ. ನಾವು ಹತ್ರ ನಾಟಕ ಅಂತಾರೆ. ನಾವು ನಗರಿಯವ್ರ ಮುಂದೆ ಏನು ಚಿಂತಿಲ್ಲ ಹುಡುಕಿ, ಎಷ್ಟು ನಗ್ತಾವಳು, ಖುಷಿಯಾಗದವಳು, ಏನು ಚಿಂತೆ ಮಾಡಲಿಕ್ಕೆ ಎದ್ರದ್ದು ಚಿಂತೆ ಮಾಡಿ ನೋಡು ಅಂತಾರೆ. ಇವಾಗ ನಾವು ಸುಮ್ಮನೆ ಇದ್ರೂ ಏನಂತಾರೆ, ಎಷ್ಟು ಸೊಕ್ಕನೇಕದ ಹುಡುಕಿ, ಎಷ್ಟು ಸುಮ್ಮನೆ ಇರ್ತಾವಳು, ಒಟ್ಟ ಮಾತಾಡಲ್ಲ ಗೆಳ ಅಂತಾರೆ ಜನಗೋಡ್ರಿ. ನೀವು ಹೆಚ್ಚಿಗೆ 2 ಮಾತು ಹೆಚ್ಚಿಗೆ ಮಾತಾಡ್ರಿ, ಎಷ್ಟು ಒಟ ಒದರ್ತಾಳ ನೋಡು ಅಂತ. ನಾವು ಏನು ಮಾಡಿದ್ರು ಒಂದು ಮಾತು ನಮಗೆ ಹುಟ್ಟಿಸ್ತಾರೆ ನೋಡಿ. ಅದು ಎಕ್ಸಾಂಪಲ್ ಕೊಡಾಕತ್ತೀನಿ ರೀ ನಿಮ್ಗೆ. ಮಾತಾಡಿದ್ರು ಕೆಟ್ಟವ್ರು ಅಂತಾರೆ, ಮಾತಾಡೋದು ಇದ್ದರೂ ಅಹಂಕಾರ ಅಂತಾರೆ. ಯಾವುದಕ್ಕೆ ಜನ ಬಿಡ್ತಾರೆ, ಎಲ್ಲದಕ್ಕೊಂದೊಂದು ಅಂದೆ ಅಂತಾರೆ. ಹೆಚ್ಚೋಲಿ ಏನಂತಾರೆ, ಎಲ್ಲಿ ಹೋಗ್ಬಾರ್ದು. ನಮ್ಮ ಮನೆ ಆಯ್ತು ನಾವು ಹತ್ತಿದ್ರೆ ಯಾವುದೂ ಬರಲಾಂದ್ರೂ ಇದ್ದಲ್ಲಿಗೆ ಬರ್ತಾವ್ರಿ. ನಮ್ಮ ಮನೆಗೆ ನಾವು ಎಲ್ಲಿ ಹೋಗ್ಲಿಕ್ಕೂ ನಾವು ಇದ್ದಲ್ಲಿಗೆ ಹುಡ್ಕೊಂಬರ್ತಾವೆ ಪ್ರಾಬ್ಲಮ್ಗಳು. ಇದು ನಿಜ, 100ಕ್ಕೆ 100 ಸತ್ಯ ನೋಡಿ. ಎಷ್ಟೋ ಪ್ರಾಬ್ಲಮ್ಗಳು ನೋಡಿ. ಒಬ್ರು ಯಾರೋ ಹೆಣ್ಮಕ್ಳು ಅದಾದ್ರೆ ಅವ್ರು ಎಲ್ಲಿ ಹೋಗಬೇಡಪ್ಪ, ಸುಮ್ಮನೆ ಮನೆ ಆಯ್ತು ನಮ್ಮ ಸಂಸಾರ ಆಯ್ತು ಮಾಡ್ಕೊಂಡು ತಿಂದರು ಇದ್ದಲ್ಲಿಗೆ ಬರ್ತಾವೆ. ಇದು ಅಂತಾರಲ್ಲ, ಹಂಗೆ ಇದ್ದಲ್ಲಿಗೆ ಬಂದೇ ಬರ್ತಾವ್ರಿ ಅವು. ಬದುಕಿದ್ರೆ ಯಾವ ಸಾಯ್ತೈತೆ ಅಂತಾರೆ, ಸತ್ರ ಅಯ್ಯೋ ಪಾಪ ಅಂತಾರೆ. ಹೆಂಗೆ ನೋಡಿ ಜನ ಯಾಕೆ ಬೇಕು ಅಂತ. ಗಡಿಗೆ ಬಾಯಿ ಮುಚ್ಬೋದು, ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಅಂತ 100ಕ್ಕೆ 100 ನಿಜ ನೋಡಿ. ನೀವೇನೋ ತಪ್ಪು ಮಾಡಿ ಬಿಡಿ ಅನ್ನೋರು ಮಾದ್ರು ಅಂದೇ ಅಂತಾರೆ. ಅನ್ನೋರು ಪೂರ್ತಿಯಾಕ ಅನ್ನೋರನ್ನ ಬಿಟ್ಟು ನಮ್ಮ ಬದುಕನ್ನು ನಡೆಸ್ಕೋತ ಹೋಗ್ಬೇಕ್ರಿ. ನಮ್ಮ ಬದುಕಿನ ಬಂಡಿ ನಡೆಸಿದ್ರೆ ಮಾತ್ರ ನಮಗೆ ಜೀವನ ಸಾಗುತ್ತೆ. ಅವ್ರಂತಾರೆ ಇವ್ರಂತಾರೆ, ಸೀದಾ ಹೋದ್ರೂ ಎಟ್ಟು ಸೊಕ್ಕು ಅಂತಾರೆ, ಬಗ್ಗೆ ಹೋದ್ರು ಅಯ್ಯೋ ತೀರಾ ಬಗ್ಗೆ ಹೋಗ್ತೈತೆ ನೋಡಿದ್ವು ಅಂತಾರೆ, ದುಬ್ಬಾಗೈತೆ ಅಂತಾರೆ. ಮತ್ತು ಒಂದು ಸ್ವಲ್ಪ ಚಳಿ ಆಯ್ತು ಅಂದ್ರೆ ಏನು ಇದಕ್ಕೂ ಅಂಜಲ್ಲ ನೋಡಿ, ಗಂಡಸ್ರಿಗತ್ತೆ ಹೆಂಗೆ ಹೋಗುತ್ತೆ ನೋಡ್ರಿ. ಹೆಂಗೆ ಹೋದ್ರು ಒಂದು ಮಾತಂತಾರೆ ಜನಗಳ ಬಗ್ಗೆ. ಒಟ್ಟು ತಲೆ ಕೆಡಿಸೋಬೇಡ್ರಿ. ನಿಮ್ಮ ಜೀವನ ನಿಮ್ಮ ಇಷ್ಟ, ನಿಮ್ಮ ಜೀವನ ನೀವು ಕರೆಕ್ಟಾಗಿ ನೀವು ಸೀದಾ ಲೈನಿಗೆ ಹೋಗ್ಬಿಟ್ರೆ ಯಾವುದೂ ಪ್ರಾಬ್ಲಮ್ ಬರಲ್ಲ. ನಾವು ಕರೆಕ್ಟಾಗಿದ್ರೆ ಯಾರೇನು ನಮ್ಗೆ ಅಂದ್ರೂ ನಾವು ಒಳ್ಳೆ ಎದುರು ಮಾತಾಡೋಕೆ ತಾಕತ್ತಿದ್ದೆ ಅಂತ ಇದೊಂದು ಹೇಳ್ತೀನಿ ರೀ ನಿಮ್ಗೆ. ಕರೆಕ್ಟಾಗಿ ನಮ್ಮ ಜೀವನ ಆಯಿತು, ನಾವಾಯ್ತು ಅಷ್ಟೇ ಇರ್ಬೇಕು ರೀ. ಊರು ಸಫರಿ ನಮಗೇನು ಬೇಡ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬಂದೆ. ಟೈಮು 7 ಗಂಟೆ ಆಯಿತು. ಇವತ್ತು ಹೇಳ್ಬೇಕಾದ್ರೆ ಲೇಟ್ ಆಯಿತು. 6 ಗಂಟೆಗೆ ಎದ್ದೀನಿ. ಒಂದು ತಾಸ್ನಾಗ ಅಂಗಳ ಕಸ ಹುಡುಗೋದು, ರಂಗೋಲಿ ಹಾಕೋದು, ಅಡುಗೆ ಮನೆ ದೇವ್ರ ಮನೆ ಕಸ ಗುಡಿಸ್ಕೊಂಡಿನಿ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ನಿನ್ನೆ ಬಟ್ಟೆ ಕಟ್ಟಿಂಗ್ ಮಾಡ್ಕೇರಿ ಲೇಟಾಗಿ ಅವಲಕ್ಕಿ ಮಾಡ್ಕೊಂಡು ತಿಂದು ಮಲ್ಕೋಬೇಕಂದು ಲೇಟ್ ಆಯಿತು. ಹಿಂಗಾಗಿ ಇಷ್ಟು ಎತ್ತಿಟ್ಟಿಲ್ಲ, ಇಷ್ಟು ಎತ್ತಿಡಬೇಕು. ಇಷ್ಟು ಬ್ಲೌಸ್ ಕಟ್ ಮಾಡಿ ಎಷ್ಟು ಹೊಲಿತೀನಿ ಅಂತ ಇವತ್ತು ವಿಡಿಯೋದ ತೋರಿಸ್ತೀನಿ ನಿಮ್ಗೆ. ಹೊಲಿಬೇಕ್ರಿ, ಹೊಲಿಲಿಕ್ಕಂದು ಜೀವನ ಇಲ್ಲ. ಶ್ರಾವಣಿ ಹೋಮ್ವರ್ಕ್ ಬರೋಕತ್ತ, ಒಂದಿಷ್ಟು ಪಿಕ್ಕು ಹಾಕೋದವು. ಇವ ಇನ್ನೂ ಹೋಮ್ವರ್ಕ್ ಐತೆ ನೋಡಿ. ವೆರಿ ಗುಡ್ ಮಾರ್ನಿಂಗ್. ಬರ್ರಿ ಅವ್ರು ಹೆಂಗೆ ಕೂತಾಡೆ. ಇದೆಲ್ಲ ನೀರು ಬಂದು ಕುಡಿಯೋ ನೀರು ತುಂಬಬೇಕು. ಎಲ್ಲ ಕ್ಲೀನಾಗಿ ಐತೆ ನೋಡಿ. ಅಡುಗೆ ಮನೆ ಬಾಂಡೆ ಹೊರೆ ಹಾಕಿಟ್ಟಿನಿ, ನೋಡ್ತಿರ್ಬೇಕು. ಎದ್ದು ಹಂಗೆ ಲಾಕ್ ಚಾಲು ಮಾಡಿ ಹಂಗೆ ಇಷ್ಟು ಮಾಡ್ಕೊಂಡು ಕೇಳಿ ಇಷ್ಟು ಪಡ್ಸಾಲಿ ಅಟ್ಟ ಕಸ ಗುಡಿಸ್ತೀನಿ. ಇವಾಗ ಬೀರಪ್ಪನ ದರ್ಶನ ಮಾಡ್ಕೋರಿ. ವಾತಾವರಣ ಹಿಂಗೈತೆ ನೋಡಿ. ಇಷ್ಟು ಬಾಂಡೆ ಅದಾವು, ನೀರು ತುಂಬಬೇಕು. ಬರೇ ನೀವು ನೋಡ್ರಿ ಅಲ್ಲಿ ಟೀಚರ್ ಬರೋದು ನಾವು ಬರಿಬೇಕಪ್ಪಾಜಿ. ಇದು ಇಷ್ಟು ಎಲ್ಲ ಪಡ್ಸಾಲಿ ಅದು ಕ್ಲೀನ್ ಆಯಿತು. ನಳ ಬಂದಿದ್ದೆಲ್ಲ ನೀರು ತುಂಬಿದೆ ನೋಡಿ, ಎಲ್ಲ ಎತ್ತಿಟ್ಟೆ. ಇಷ್ಟೆಲ್ಲ ಕ್ಲೀನ್ ಆದ್ರೇ ಜೀವ ಸಮಾಧಾನ ಆಗುತ್ತೆ ನೋಡಿ. ನೋಡ್ತಿರ್ಬೇಕು. ಬರೀ ಅಡುಗೆ ಮನ್ಯಾಕ ಶ್ರಾವಣಿಯವ್ರ ಬಾಟ್ಲಿ ತಿಕ್ಕಿ ಕುಡಿಯೋ ಬೆಳೆ ತುಂಬಿಟ್ಟಿನಿ, ಬಾಂಡೆನೂ ತಿಕ್ಕೀನಿ. ಈ ಕಡೆ ಪಲ್ಯ ಮಾಡೋಕೆ ಹೆಸ್ರು ಕಾಳು ಕುದಿಯಕ್ಕೀನಿ. ಈಗ ಅವ್ರಿಬ್ರಿಗೆ ಜಾಕ್ ಆಗಬೇಕು, ಹೆಸ್ರು ಕಾಳು ಪಲ್ಯ ಆಗಬೇಕು, ರೊಟ್ಟಿ ಆಗ್ಬೇಕು ರೀ. ಬರ್ರಿ ಹೆಸ್ರು ಕಾಳು ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡಾಗ
ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಟ್ಲಿ ಮತ್ತು ಮಕ್ಕಳು ಬಾಟ್ಲಿ 2 ದಿನಕ್ಕೆ 3 ದಿನಕ್ಕೆ ತಿಕ್ಕಿ ತೊಳೆದು ನೀರು ತುಂಬಿಡ್ರಿ. ಯಾಕಂದ್ರೆ ಇದು ನೀರು ತುಂಬಿರ್ತದೆ, ಅದಕ್ಕಾಗಿ ಅದ್ರಾಗ ಏನಾಗ್ತಾವೆ ಅನ್ಬೇಡ್ರಿ, ನೀರಾಗ ಹುಳ ಆಗ್ತಾವೆ. ನಾನು ಕೂಡ ಮೊದಲು ತಿಕ್ತಿದ್ದೀನಿ ರೀ. ನಾನು ವಾರಕ್ಕೊಮ್ಮೆ 2 ದಿನಕ್ಕೆ 3 ದಿನಕ್ಕೆ ಟೈಮ್ ಸಿಕ್ಕಾಗೆಲ್ಲ ತಿಕ್ತಿದ್ದೆ. ಟೈಮ್ ಸಿಕ್ಕಿದ್ರೆ 2 ದಿನಕ್ಕೊಮ್ಮೆ ತಿಕ್ಕಿವ್ರೂ ಅಡ್ಡಿ ಇಲ್ರಿ, ಚಲೋ ನೋಡಿರಿ. ಮಕ್ಕಳು ಆರೋಗ್ಯಕ್ಕೆ ಹೆಲ್ತಿಯಾಗಿರ್ತಾವೆ, ಒಳಗೆ ಏನು ಹುಳ ಆಗಲ್ಲ. ಹಿಂಗೆ ತಿಕ್ಕೇರಿ ಕುಡಿಯ ಬಂದು ತುಂಬ್ಕೊಂಡೆ. ಇವೆಡ್ಡೆ ಒಂದು ಗುಂಡಿಗೆ ಒಂದು ಕೂಡ ಅಟ್ಟೆ ತುಂಬ್ಕೊಂಡೇನಿ ರೀ. ಟೈಮ್ ಇಲ್ಲ, ಪಲ್ಯ ರೊಟ್ಟಿ ಆಗಬೇಕು. ಇನ್ನು ಇವ್ನು ಹೋಮ್ವರ್ಕ್ ಮುಗಿದಿಲ್ರಿ. ನೋಡಿರಿ ಈ ಕಡೆ ರೊಟ್ಟಿ ಮಾಡಾಕತ್ತೀನಿ. ಉಸು ಡಬ್ಬಿಗಳೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟೀನಿ. ಅವ್ರು ಬುತ್ತಿ ಕಟ್ಟಾಕ ತಿಕ್ಕಿದ್ರೂ ಒಂದು ಟೈಮ್ ಒರೆಸಿ ಬುತ್ತಿ ಕಟ್ಬಿಟ್ರೆ ಚಲೋ ಆಗುತ್ತೆ ನೋಡಿ. ಕಡೆ ಸ್ವಲ್ಪ ಸಾಬೂನು ಉಳಿಲಿ, ಏನೋ ಮಾಡಿ ಕ್ಲೀನ್ ಆಗುತ್ತಾ. ಬರ್ರಿ ಇವಾಗ ಅವರು ಬುತ್ತಿ ಕಟ್ಟಬೇಕು. ರೊಟ್ಟಿ ಮಾಡಾಕತ್ತೀನಿ, ಊಟಕ್ಕೆ ಕೊಡ್ತೀನಿ. ಅವರು ಕೂಡ ಜಾಕ್ ಆಗೈತಿ, ಇಬ್ಬರದ್ದು ಜಾಕನಸೆ ರೊಟ್ಟಿಗೆ ಹಂಚಿಟ್ಟಿ ನೋಡಿ ರೆಡಿ ಮಾಡಬೇಕು. ಅವ್ರಿಗೆ ಬುತ್ತಿಗೆ ಉಣ್ಣಾಕ ರೊಟ್ಟಿ ಮಾಡಿ ಅವ್ರು ರೆಡಿ ಮಾಡ್ತೀನಿ ರೀ. ನೋಡಿರಿ ಗ್ಯಾಸ್ ಆಫ್ ಮಾಡಿದೆ. ಇನ್ನು ಅಷ್ಟು ರೊಟ್ಟಿ ಮಾಡೋದೈತೆ. ಹಿಟ್ಟು ಮುಚ್ಚಿಟ್ಕೇರಿ ಇವರಿಗೆ ಸ್ಕೂಲಿಗೆ ಬುತ್ತಿ 2 ಡಬ್ಬಿ ರೆಡಿ ಆಗ್ಯಾವ, ಬಾಟ್ಲಿ ರೆಡಿ ಆಗ್ಯಾವು. ಇವಾಗ ಇವ್ರಿಗೆ ಊಟ ಮಾಡಿಸಿ ರೆಡಿ ಮಾಡ್ತೀವಿ. ಇಬ್ಬರನ್ನೂ ರೆಡಿ ಮಾಡಿದೆ. ಶ್ರಾವಣಿ ಹೊಂಟಾಳ, 8:30 ಆಗೈತೆ, 8:33 ಆಗೈತೆ ನೋಡಿ. ನೋಡಿರಿ ಶ್ರಾವಣಿ ಫುಲ್ ರೆಡಿ ಆಗ್ಯಾಳ. ಇವತ್ತು ಈ ಥರ ಡ್ರೆಸ್ ಅದಾವು. ಬುಧವಾರ ಶ್ರಾವಣಿ ಸ್ಕೂಲಿಂದ ಬಂದಿಂದ ಹೋಗು. ಬಾಯ್ ಚಿನ್ನು ಹೋತಾನ ಹೋಗ್ಯವ, ದಿನ ಬಾಯ್ಪೆಟ್ ಮಾಡ್ಯಾಳ. ಇವ ನೋಡ್ರಿ ಇಲ್ಲೇ ಇವನು ರೆಡಿ ಆಗ್ಯಾನ. ಇವ ಇನ್ನೂ ಹೋದ್ರೆ ಲೇಟಾಗಿ ನಡಿತೈತಿ. ಇವ್ ಬಸ್ 9:15 ಬರ್ತಾ, ಆಕಿದ ಪೋಣೆ 9ಕ್ಕೆ ಬರ್ತ್ರಿ. ಅದಕ್ಕೆ ಆಕೆ ಹಿಂಗೆ ಕಳ್ಸಿದ್ಯಾ. ಈ ಸಿಟ್ಟ್ಯಾಕ ಸಿಡ್ಕ್ಯಾಕ ನನ್ನ ರಾಜ ಒಳಕತ್ತ ನೋಡ್ರಿ. ಶಾನೆ ಅಲ್ಲ ನನ್ನ ಮಗ ಭಾರಿ ಶಾನೆ. ರೊಟ್ಟಿ ಮಾಡ್ಯಾ ಪೋತಿ ಏನು ಕಳ್ಸಕ್ಕೆ ಬಲ್ಲೆ? ಹಾಂ ಬಂಗಾರ ರೊಟ್ಟಿ ಮಾಡ್ತೀನಿ, ಕಳಿಸಿ ಬರ್ತೀನಿ, ನೀಡು. ಬಾ ಶಾನೆ, ಅಳಬೇಡ. ಸಾಲಿಗೆ ಹೋಗ್ಕಳ್ತೀಯಾ? ಬ್ಯಾಡ್ ಬಾಯ್, ಗುಡ್ ಬಾಯ್ ಅಲ್ಲ, ಸಾಲಿಗೆ ಹೋಗಿ ಕಳಾಕತ್ತ. ನಿನ್ನ ಮೇಕಪ್ ಎಲ್ಲ ಹಾಳಾಗೋ ಶ್ರಾವಣು ನೋಡಿ. ಸಾರಿ ಡ್ರೆಸ್ ಹಾಕ್ಕೊಂಡು ಹೋದ್ಲು. ನೀನು ಸಾರಿ ಡ್ರೆಸ್ ಇಲ್ಲ, ಬಂದು ಅಂದ್ರೆ ಹೇಳೋ, ಕೊಡಿಸ್ತೀನಿ ಆಪ. ಭಾರಿ ಚಂದ ಕಾಣ್ತೋಳಿ ಅಪ್ಪ. ಈಗ ಸಿಟ್ಟು ಹೋಗ್ತೀನಿಯಪ್ಪ, ಮುದ್ದು ಮಾಡಿಬಿಟ್ರೆ ಸಿಟ್ಟು ಹೋಗುತ್ತಿಲ್ಲಪ್ಪಜ್ಜಿ. ನೋಡಿ ನಾನು ಇಷ್ಟು ಎತ್ತಿಟ್ಟೆ. ಅವ ಒಂದು ಸ್ವಲ್ಪ ಶಡು ಮಾಡಾಕತ್ತಿದ್ದೆ. ಅವತ್ತ ಸ್ಕೂಲಿಗೆ ಹೋಗಕ್ಕ ಬುಕ್ ಹಾಕಿ ಹಚ್ಚು ಎಲ್ಲ ಕೊಡಿಸ್ತೀನಪ್ಪು, ಓತಿ ಅಪ್ಪ ಅಂದೆ. ಮತ್ತು ರೆಡಿ ಅದ ಒಂದು ಬುಕ್ ಅಂತ್ರಿ ಕೊಡ್ತೀನಿ. ರೊಟ್ಟಿ ಮಾಡ್ಬೇಕು ನೋಡಿ. ನಾ ಹಾಕ್ತೀನಿ, ರೊಕ್ಕ ಹಾಕ್ತೀನಿ. ಏನು ಮಾಡಬೇಕು? ಫೋನ್ಪೇ ಗೊತ್ತು ನಿನಗೆ? ಟೀಚರ್ ರೊಕ್ಕ ಫೋನ್ಪೇ ಮಾಡ್ತೀನಿ, ಅಲ್ಲಿ ಕೊಡಿಸ್ತಾರ. ನಿನ್ನ ಕೈಯ ರೊಕ್ಕವನ್ನು ಕೊಡಬೇಕು, ಮತ್ತು ಫೋನ್ಪೇ ಮಾಡಬೇಕು. ಅಷ್ಟು ಸಾಕಾರ ಇಲ್ಲಪ್ಪ ನನಗೆ. ಫೋನ್ಪೇ ಮಾಡ್ತೀನಿ, ರೊಕ್ಕ ಕೊಡ್ತೀನಿ. ಒಂದು ಮಾಡಕ್ಕೆ ನಾನು ಫೋನ್ಪೇ ಮಾಡಿ ರೊಕ್ಕ ಕೊಳ್ಳೆ. ಹಾಂ ಓಕೆ. ರೊಕ್ಕ ಬೇಕು ಕೈಯಾಗ ರೊಕ್ಕ ಬೇಕು. ಹಾಂ ಈ ಕುರ್ಚಾಗ ಕುಂದ್ರು ನೀನು. ರೊಟ್ಟಿ ಮಾಡ್ತೀನಿ, ಕಳಿಸಿ ಬರ್ತೀನಿ ಅಪ್ಪ. ಬರ್ರಿ ಇದಿಷ್ಟು ರೊಟ್ಟಿ ಮಾಡಿ ಅವ್ನು ಕಳಿಸ್ತೀನಿ. ನೋಡ್ರಿ ಟೈಮು 10-5 ನಿಮಿಷ ಕಮ್ಮಿ ಐತೆ. ಶ್ರಾವಣ ಸ್ಕೂಲಿಗೆ ಕಳಿಸಿ ಬಂದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಎಲ್ಲ ಕೆಲಸ ಮುಗೀತ್ರಿ. ಈಗ ಆಲ್ಮೋಸ್ಟ್ ಇಷ್ಟು ಬಾಂಡೆ ಅದ ನೋಡಿ. ಸ್ವಲ್ಪ ಇಷ್ಟೇ ಬಾಂಡೆ. ಮುಂಜಾನೆ ತಿಕ್ಕೊಂಡ್ನಿ ಅಂದ್ರೆ ಈ ಬಾಂಡೆ ಭಾಳ ಹತ್ತಲ್ಲ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿ ನೋಡಿ. ಶ್ರಾವಣ್ ಕುಮಾರ ಹೋಗಿ ಟೀಚರ್ ಕೈಲೇ ಫೋನ್ ಹಚ್ಚ ನೋಡಿ. ನಾನು ಅಮೌಂಟ್ ಹಾಕೋದು ಮರ್ತುಬಿಟ್ಟಿನಿ. ಫೋನ್ ಹಚ್ಚಿದ, ಮತ್ತು ಅದಕ್ಕೆ 60 ರೂಪಾಯಿ ಫೋನ್ಪೇ ಮಾಡಿದೆ, ಮತ್ತು 880 ರೂಪಾಯಿ ಅವು ಏನೋ ಬರೀ ಬುಕ್ ಅಂತ್ರಿ, ಬುಕ್ಕ ಕೊಡ್ತಾಳೆ ಶಾಲ್ಯಾಗ. ನನ್ನ ಕಡೆ ಒಂದಿಷ್ಟು 800 ರೂಪಾಯಿ ಪಗಾರ ಜಮಾ ಆಗಿತ್ತು. ಅದಿಟ್ಟು ಕೂಡಿ ಮಾಡಿದೆ. ಮತ್ತು 2000 ರೂಪಾಯಿ ಖರ್ಚಾಯ್ತು ನೋಡಿ. ಇನ್ನು ಶ್ರಾವಣಿಗೆ ಬುಕ್ ಒಂದಾಯಿತು, ಇನ್ನು ಬಟ್ಟೆ ಒಂದು ಕೊಡಿಸ್ಬೇಕು. ಇನ್ನು ಇದು ವ್ಯಾನಿನ್ ಫೀ, ಇದ್ರ ಫೀ ತುಂಬಬೇಕು. ನಾ ಹಾಕಿದ್ದು ಏನೋ ಕಟ್ಟಿಲ್ಲ. ಆಕಿಗೂ 1000 ರೂಪಾಯಿ ಇದಕ್ಕೆ ಬುಕ್ ಅದ ಅಂತ ಕೊಡಿಸ್ಬೇಕ್ರಿ. ಅವ್ರು ಟೀಚರಿಗೆ ಫೋನ್ ಹಚ್ಚಿದೆ, ಅವರು ಬಂದಿಲ್ಲ ಅಂತಂದರು. ನೋಡ್ಬೇಕ್ರಿ ಹೆಂಗಾಗತ್ತಾನ. ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಟೈಮ್ 2 ಗಂಟೆ ಆಗೈತೆ ನೋಡಿ. ಇವಾಗ ಮತ್ತೆ ಲಾಕ್ ಚಲ್ ಮಾಡಿದ್ವಿ. ಅಷ್ಟು ಬಟ್ಟೆ ಒಗೆದು ಹಾಕ್ಯಾರಿ, ಮಸ್ತ್ ಬಾಂಡೆ ತಿಕ್ಕಿ. ಇವತ್ತು ಮತ್ತೆ ನೆಗಡಿ ಯಾಕೋ ಚಲೋ ಆಗೈತೆ ನೋಡಿ.
ಹಿಂದಿನ ಎಲ್ಲ ಕ್ಲೀನ್ ಆಯಿತು. ಮುಂಜಾನೆ ಬೆಳಗ್ಗೆನೇ ನೀರು ತುಂಬಿಟ್ಟಿದ್ದೆ, ಅಷ್ಟರ ಒಗೆದಾಕಿದೆ. ಇನ್ನೊಂದು ಬಾಕಿ ಹೋಯಿತು, ಮುಚ್ಚಿಟ್ಟು ನೋಡಿ ಹೊಲಸದು ಬೀಳುತ್ತೆ ಅಂತೇಳಿ. ಬರ್ರಿ ಅಷ್ಟು ಬಟ್ಟೆ ತೊಳೆದೆ. ಅಡುಗೆ ಮನೆ ಹೊತ್ತು ಕ್ಲೀನಾಗಿರುತ್ತೆ ಗೊತ್ತು ನಿಮಗೆ. ಇಲ್ಲಿ ನೋಡಿ ಪಾತ್ರೆನೂ ತಿಕ್ಕೀನಿ, ವಿಷಯದ್ದು ಪಾತ್ರೆಗಳು. ಬೆಳಗ್ಗೆ ತಿಕ್ಕಿದ್ನಂದ್ರೆ ಪಾತ್ರೆಗಳು ಭಾಳ ಹತ್ತಲ್ರಿ. ಪೂಜೆ ಎಲ್ಲ ಕೆಲಸ ಆಗೈತೆ. ಇವಾಗ ಹಿಂಗೆ ಹೊಲಿದ್ರೆ 2-3 ಜಂಪರ್ ಆರಾಮಾಗಿ ಹೊಲಿಬೋದು ನಾನು. ಟೈಮ್ 2 ಗಂಟೆ ಅಂತ 2:20 ಆಗೈತೆ ನೋಡಿ. ಬರ್ರಿ ಬ್ಲೌಸು ಟಿಚಿಂಗ್ ಮಾಡ್ತೀನಿ, ಅವನು ಉರಿ ಬರ್ತೀನಿ ಅಂತೇಳ. ನೋಡೋಣ್ರಿ ಟೈಲರಿಂಗ್ ಬಿಡೋಕ್ಕೂ ಒಟ್ಟು ವಿಡಿಯೋನೇ ಮಾಡಿ ನೋಡ್ರಿ. ಬ್ಲೌಸ್ ಟಿಚಿಂಗ್ ತೋರಿಸ್ರಿ ಅಕ್ಕ ಸಾದಾ ಬ್ಲೌಸ್ ಅಂತ ಕಮೆಂಟ್ ಮಾಡಿರಿ. ಕರೆ ಅದು ತೋರಿಸ್ಬೇಕು, ವಿಡಿಯೋ ಮಾಡೋರಿ ನೋಡಿ. ಒಂದಿದ್ರು ಒಂದಿಲ್ಲ, ಹಲ್ಲಿದ್ರೆ ಕಲ್ಲಿಲ್ಲ, ಕಲ್ಲಿದ್ರೆ ಹಲ್ಲಿಲ್ಲ ಅಂತಲ್ಲ, ಆ ರೀತಿ ಆಗೈತೆ ರೀ. ಆ ಚಾನಲನ್ನು ಮೋನಿಟೇಷನ್ ಆನ್ ಮಾಡ್ಕೋಬೇಕು. ಸಬ್ಸ್ಕ್ರೈಬರ್ಲ್ಲ ಕಂಪ್ಲೀಟ್ ಆಗ್ಯಾರ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ನೋಡಿ, ಅದಕ್ಕೆ ಹೋಗಿ ವಿಡಿಯೋ ಆನ್ ಮಾಡಿ ವಾಚವರ್ ಆಗುತ್ತೆ. ಆತಂದ್ರೆ ಮೋನಿಟೇಷನ್ ಆನ್ ಆತಂದ್ರೆ ಆಮೇಲೆ ಗೂಗಲ್ ಪಿನ್ ಬಂದು ಆಮೇಲೆ ಪೇಮೆಂಟ್ ಬರುತ್ತೆ ನೋಡಿ. ಬರ್ರಿ ಬಿಸಿಲು ಯಾವ ನಮ್ನಿ ಐತೆ ನೋಡಿ. ಅವ್ವ ಬರ್ತೀನಿ ಅಂತೇಳ. ನೋಡೋಣ್ರಿ ಅವ್ವ ಬಂದಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 3 ಗಂಟೆ ಆಗ್ತಿರ್ಬೇಕು ರೀ ಅವ್ವ ಬರ್ರ, ಇಟ್ರನೇ ಬರ್ತಾಳ. ಅವ್ವ ಬಂದಾಳ, ಚೌಳಿ ಕರ್ಸಕತ್ತ, ಊಟ ಮಾಡಿದ್ಲು, ನೀರು ಕಾಸಿದೆ, ನೀರು ಕುಡಿದ್ಲು, ಸುಡ್ತಾವಂತ ಗಂಗಕ್ಕೆ ಹಾಕೊಂಡು ನೀರು ಕುಡಿದ್ಲು. ಇವಾಗ ಸಂತಿ ಎಲ್ಲ ಮನೆ ತಂದಿದ್ನಲ್ಲ, ಅರ್ಧ ಎಲ್ಲ ಖಾಲಿ ಆಗಿತ್ತು. ಸ್ವಲ್ಪ ಎದ್ದು ಅವಲಕ್ಕಿ ಅವು ಸೋಸಿ ಕಟ್ಟಿಟ್ನಿ ಅಂದ್ರೆ ಮಾಡ ಎಲ್ಲ ಮ್ಯಾಗಿನ ಕ್ಲೀನ್ ಮಾಡಿದೆ, ತಳಗಿಂದು ಮಾಡ ಕ್ಲೀನ್ ಮಾಡಿ. ಒಂದು ಬ್ರೆಡ್ಡು ಬಾಳೆಹಣ್ಣಿದ್ದು ಶ್ರಾವಣಿ ಶ್ರಾವಣಕುಮಾರ್ ಬಂದ್ಗಳಿಗೆ ಕೊಡ್ಬೇಕಂತ ಗಂಗಾಕ್ಕೆ ಹಾಕಿಟ್ಟಿ ನೋಡಿ. ಇಲ್ಲೇ 2 ಬ್ರೆಡ್, 2 ಕರ್ಚಿಕಾಯಿ, ಬಾಳೆಹಣ್ಣು. ಇಲ್ಲಿಕಂದ್ರೆ ಅವ್ರು ಬಂದಾಗ ತಿಂದ್ರಂದ್ರೆ ಮುಗೀತು ರೀ, ಅವ್ರದ್ದು ಊಟ ಮುಗಿತೈತೆ. ಇಲ್ಲಿಕಂದ್ರೆ ಊಟ ಮಾಡ್ತಾರೆ. ನಾ ಅಷ್ಟು ಉಳ್ದೆ ನೋಡಿ. ಮಾಡಿ ಕೆಡ್ಸಲ್ರಿ. ಸಾಂಬಾರು ಅದು ಮಾಡಿದಾಗ ಮುಂತೀವಿ ನೋಡ್ರಿ. ಅದು ಮಾಡೋನು ಕ್ಲೀನ್ ಮಾಡಿದೆ. ಪೇಪರ್ ಹಾಳೆಲ್ಲ ಎಲ್ಲ ಗಲೀಜಾಗಿದ್ದು ಅವು ಪೇಪರ್ ಹಾಳೆ ತೆಗೆದೆ. ತತ್ತಿ ಸಾಂಬಾರು ಮಾಡ್ಬೇಕಂತ ತತ್ತಿ ಕುದಿಯಾಕಿಟ್ಟಿನಿ. ಬಂದು ನಮ್ಮ ತತ್ತಿ ಅದು ತಿಂತಾರೆ. ತತ್ತಿ ಕುಸಿನಿ, ಅವ್ವ ನೀರು ಕಾಸಿನಿ, ಆರ್ಲಿ ಅಂತ ತೆರೆದಿದ್ದು ನೋಡಿ. ಎಷ್ಟು ಬ್ಯಾಳಿದಾವು. ಇದೊಂದು ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು. ಮಾಡ್ಕೊಂಡ್ರೆ ಯಾವಾಗಾಗುತ್ತೆ ಅವಾಗ. ಗೋಧಿ ಹಿಟ್ಟು ನಾದಬೇಕಂತ ಚಪಾತಿಗೆ ಡಬ್ಬಿ ತಳಕ್ಕೆ ತೊಂದಿನಿ. ಅವ್ವ ಬಂದು ಮಾತಾಡ್ಕೋತ ಊಟ ಮಾಡಿದ್ವಿ. ಇದಿಷ್ಟು ಸ್ವಚ್ಛ ಮಾಡಿದೆ. ಫ್ರಿಜ್ ಒರೆಸಿದೆ. ಫ್ರಿಜ್ ಒರ್ಸೋಕ್ಕಾಗಿದ್ದಿಲ್ಲ, ಒಬ್ಬರೇ ಒರ್ಸೋಕೆ ಬೋರ್ ಆಗಿಬಿಡುತ್ತೆ. ಹಿಂಗಾಗಿ ಅವನಿಗೂ ಮಾತಾಡ್ಕೋತ ಒರೆಸಿದೆ ನೋಡಿ. ಇಲ್ಲೇ ಸ್ವಚ್ಛಾಗೈತಿ ಫ್ರಿಜ್ಜು. ಮೊಟ್ಟೆನೂ ಒಂದಿಷ್ಟು ಹಾಕಿಟ್ಟು ನೋಡಿ. ಅಲ್ಲಿಷ್ಟು ಕಾಳುಗಳು ಹಾಕಿಟ್ಟಿನಿ. ನಾನು 1 ವರ್ಷ ಹಾಕಿ ಬಂತ್ರಿ ಫ್ರಿಜ್ ತೊಗೊಂಡು. ಒಮ್ಮೆ ಕ್ಲೀನಾಗ ತಿಕ್ಕಿಲ್ಲ, ಬರೀ ಒರೆಸೋದು, ತಾಮ್ಲಲ್ಲಿ ಬಿತ್ತು ಒರೆಸೋದು, ಇಡೋದು. ಕ್ಲೀನ್ ಐತೆ ರೀ ಫ್ರಿಜ್ ನೋಡಿ. ಅದಕ್ಕೆ ಬಂದ್ ಮಾಡಿ ಒರೆಸ್ಬೇಕಂತಲೇ ಬಂದ್ ಮಾಡಿ ನೋಡಿ. ಇಷ್ಟೈತೆ. ಇನ್ನು ಬಟ್ಟೆ ತರ್ರಾಗ ಇನ್ನೊಮ್ಮೆ ಸಂತಿ ತೊಗೊಂಬಂದು ಅಂದ್ರೆ ಬರ್ರಿ. ಇದಿಷ್ಟು ಎಲ್ಲ ಫ್ರಿಜ್ ಹೆಂಗಾಗೈತೆ, ಸ್ವಚ್ಛ ಆಗೈತೆ ನೋಡಿ. ಎಷ್ಟು ಕ್ಲೀನ್ ತಳ ಅಂತೈತೆ. ತಾಮ್ಲ ಅರ್ಬಿ ತೊಗೊಂಡು ಒಂದು ಒರೆಸಿ ಒಣ ಅರ್ಬಿಲಿ ಒರೆಸ್ಬಿಡ್ತೀವಿ, ಸ್ವಚ್ಛ ಆಗುತ್ತೆ. ಇಲ್ಲಿ ಒಳಗಿನ ಸಾಮಾನು ಎಲ್ಲ ತಿಕ್ಬೇಕ್ರೆ ಅದು ಅಕ್ಕೂ ಹಸನಾಗುತ್ತೆ. ನಾ ಭಾಳ ಒಬ್ಬರದಾಗ ಕೈ ಆಗುತ್ತಲ್ಲ, ಇದು ಗಲೀಜು ಭಾಳ ಆಗೋಲ್ಲ. ನಮ್ಮ ಶ್ರಾವಣಿ ಶ್ರಾವಣಕುಮಾರ್ ಜಾಸ್ತಿ ತೆರೆಯಲ್ಲ, ನಾನೇ ಯೂಸ್ ಮಾಡೋದಲ್ಲ. ಹಿಂಗಾಗಿ ಬರೀ ಎಣ್ಣೆನೂ ಖಾಲಿ ಆಗಿತ್ತು ನೋಡಿ. ಅದಕ್ಕೆ ಬೆಲ್ಲ, ಸಕ್ಕರೆ 1 kg ಐತೆ. ಇನ್ನೊಂದೊಂದು kg ತಂದೆ ಅಂದ್ರೆ ಸರಿ ಹೋಗುತ್ತೆ. ಅವಲಕ್ಕಿ ಖಾಲಿ ಆಗ್ಯಾವ. 2 kg ಅವಲಕ್ಕಿ ತರ್ಬೇಕು, ತಳ್ಳೊಂದೊಂದು ದಪ್ಪಂದೊಂದು. ಈಗ ಎಣ್ಣೆ ಸ್ವಲ್ಪ ಐತ್ರಿ, ಅದನ್ನು ಎಣ್ಣೆ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಹಾಕಿ ತಿಕ್ಕಬೇಕು. ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಗೋಧಿ ಹಿಟ್ಟು, ಚಪಾತಿ, ಮೊಟ್ಟೆ ಸಾಂಬಾರು. ಇದು ನೋಡಿ ಅನ್ನ ಮಾಡ್ಬೇಕಂತ ಮನೆ ಸಂಜಿಕ. ಅವ್ವ ಬಂದು ಹೆಸರು ಕಾಳು ಪಲ್ಯ ರೊಟ್ಟಿ ಉಂಡ್ಲು. ರೊಟ್ಟಿ ಅಲ್ಲಿಗೆ ಸಾರ್ಲದು ರೀ. ಸ್ವಲ್ಪ ಮಾಡಿದ್ದೆ ಮುಂಜಾನೆ. ಹುಡ್ರು ಸಾಲಿಗೆ ಹೋತಲ್ಲ, ಭಾಳ ರೊಟ್ಟಿ ಮಾಡೋದು ಆಗಲ್ರಿ. ಅವ್ರು ಸಾಲಿಗೆ ಕಳ್ಸೋದು, ಶ್ರಾವಣಕ್ಕೆ ಕಳ್ಸೋಕೆ ಬಾ ಅಂತಾನ. ಬಟ್ಟೆ ಎಲ್ಲ ಆರ್ಯಾವು. ನಮ್ಮವ್ವ ಬಂದಾಗ ಬಟ್ಟೆ ಒಗಿತೀನಿವ. ಅವ್ವ ಫೋನ್ ಹಚ್ಚಿದ್ಲು, ಬಟ್ಟೆ ಇಡ್ತೀನಿ ಬೇ ನಿಮಗೆ ಯಾಕಂತ ಹೇಳಿದ್ನಿಲ್ಲ. ಒಗಿತೀನವ ಅಂತಂದ್ರೆ, ಯವ್ವ ಊಟ ಮಾಡಂದೆ, ನೀರ ಕಾಸಿವ ಅಂತಂದೆ. ಮತ್ತು ಊಟ ಮಾಡಿದ್ಲು. ಅಲ್ಲಿಂದ ಮಧ್ಯಾಹ್ನ ಆಗಿತ್ತು, 3:30 ಆಗಿತ್ತು ನಮ್ಮವ್ವ ಬರ್ರಾಗ. ನಾ 2:30ಗೆ ಲಾಗ್ ಬಂದ್ ಮಾಡಿದೆ. ಒಮ್ಮೆ ಈ 4:30 ಲಾಗ್ ಚಲೋ ಮಾಡಿ ನೋಡಿ. ಹಾಗೆ ಅವ್ವ ಬಂದು 3:30 ಬಂದ ಅವ್ವ. 2:30ಗೆ ಬಂದ್ ಮಾಡೀನಿ. ಕರೆಂಟ್ ಹೋದು ಬಟ್ಟೆ ಹೊಲಿಬೇಕಂದ್ರೆ ಹಿಂಗೆ ಆ ಕಡೆ ಟೈಮ್ ಪಾಸ್ ಮಾಡ್ಕೊತ ಕುಂತು ಬರ್ರಿ. ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದಿಟ್ಟು ಅನ್ನ ಸಾಂಬಾರು ಜಂಪರ್ಲ್ಲ ಕುಂದಿರ್ತೀನಿ ರೀ. ಈಗ 5:30 6 ತನಕ ಹೊಲಿತೀನಿ. ಅವ್ವ ಹಿಟ್ಟು ನಾತಾಳ, ಕಸ ಅದವ ಉಡುತ್ತಾ ಅಂತೇಳಿ ಇದಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸ್ ಸ್ಟಿಚ್ ಮಾಡ ನೈಟಿ ನೋಡೋಕೆ ಬಂದಿದ್ದರು. ನೈಟಿ ಏನು ಒಯ್ಲಿಲ್ಲ, ಹಸಿ ಅದ ನೈಟಿ ಮಾಲ್ ಇರೋದೆ. ಅವ್ರಿಗೆ ಇಷ್ಟ ಆಗಲಿಲ್ಲ ನೋಡಿ. ಶ್ರಾವಣಕುಮಾರ್ನ ಸ್ಕೂಲಿನಿಂದ ಬಂದಾನ.
ಇದು 15ಕ್ಕೆ ಬಂದುಬಿಡ್ತಾವೆ ನೋಡ್ರಿ ಎಲ್ಲಿದ್ರು ಅವಾಗ ಗೋಧಿ ಹಿಟ್ಟು ನಾದಾಕತ್ತಾವಳಿ. ಯಾರು ಬಂದಾರ ಶ್ರವಣ? ಎಷ್ಟು ಖುಷಿ ಆಯಿತು. ಹ್ಞೂ ಬಾ ಖುಷಿ ಆಯ್ತಾ? ತಂದು ಬ್ಯಾಗ್ ಹೆಂಗೆ ಹೋದ ನೋಡ್ರಿ ಬ್ಯಾಗ್ ಹಿಂಗೆ ಒಗಿಬೇಕೇನು ಹೇಳ್ರಿ ತಂದು ಕೇರಿ. ಮ್ಯಾಕ್ ಎತ್ತಿಡಕ್ಕೆ ಬರಲ್ಲನ ಅಮ್ಮನ ಊರಿಗೆ ಕಳಿಸ್ತೀನಿ. ಕೈ ಚೀಲ ರೆಡಿ ಆಗೈತೆ ನೋಡಿ ಅವ್ಗ ಊರಿಗೆ ಹೋಗಕ್ಕ ಸವೋತಾ ಊರಿಗೆ. ನಾಳೆ ಮುಂಜಾನೆ ಬೆಳಗ್ಗೆ ಜಲ್ದಿ ಓದ್ತಾಳ್ರಿ ಹಿಂಗಾಗಿ ಕೈ ಚೀಲ 5:30 ಆಯ್ತು ನೋಡಿ ಕರೆಕ್ಟ. ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಬದ್ನಿ ಹೊರ್ಯಾಕ ಅಷ್ಟು ಎತ್ತಿಟ್ಟು ಗೋಧಿ ಹಿಟ್ಟು ಕೊಟ್ಟೆ. ಅಲ್ಲೇ ಕುಂತಲ್ಲೇ ಚೌಳಿಕಾಯಿ ಸೋಸಿದ್ಲು, ಗೋಧಿ ಹಿಟ್ಟು ನಾದಿದ್ರು, ಮತ್ತು ಮೊಟ್ಟೆ ಸುರಿದ್ರಿ. ಈಗ ಅಷ್ಟು ಬಾಂಡೆ ಅದಾವು, ಅದಕ್ಕೆ ಅಡುಗೆ ಮನೆ ಕಸ ಗುಡಿಸಿ ಬಾಂಡೆ ತಿಕ್ಬಿಟ್ಲು ಅಂದ್ರೆ ನಾನು ಆಮೇಲೆ ಒಂದು ಬ್ಲೌಸ್ ಸ್ಟಿಚ್ 5:30 ಆಗೈತೆ, ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ಹಂಗೆ ಕಸ ಹುಡುತ್ತೀನಿ. ನಾವು ಮಾಡ್ದಂಗೆ ಬಟ್ಟೆ ಮಡ್ಚಿಡ್ಬೇಕ್ರಿ, ಕೆಲಸನೇ ಆಗುತ್ತೆ ನೋಡಿ ಮನ್ಯಾಗ. ಸರಿಯಪ್ಪ ಕುರ್ಚಿ ಬಿಡು ಶ್ರಾವಣಕುಮಾರ. ಇವತ್ತು ಎಷ್ಟು ಹೊಲಿತಿ ನೋಡಕ್ಕತ್ತೀರಿ ಅಂದಿರಿ, ಹೊಲಿದೆ ಅಲ್ಲಿ ಹೊಡಿದೆ ಆಯ್ತು ನೋಡಿ. ಶ್ರಾವಣಿ ಸ್ಕೂಲಿಂದ ಬಂದು ನೋಡಿ ಅದೇ ಹರತು ನಂದೆ. ಯಾರು ಬಂದಾರ? ಬೂಟ್ ಎಲ್ಲ ಇಟ್ಟ್ಯಾ? ಖುಷಿ ಆಯ್ತು ಆಚೆನಿ ಮಾರಿ ತಕೊಳ್ತಾಡಿ. ಹೋಗು ಶ್ರಾವಣಿ, ಡ್ರೆಸ್ ಕಳೆದು ಡ್ರೆಸ್ ಹಾಕೊಂಡು ಮಾರಿ ತಕೋ. ನಾನು ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. ಶ್ರಾವಣಿ ಬಂದಲ್ಲ, ಇನ್ನೆರಡು ಹಂಗೆ ನೋಡಿ ಹಳೆ ಹೊಲಿ ಅಂತ ಕೊಡ್ತಾರೆ, ಹೊಲ್ದು ಇಡ್ತೀನಿ. ಇಲ್ಲಿಕ್ಕೆ ಹೊಲ್ದಿ ಇಲ್ಲವ ಅಂತೇಳಿ ಮೇಲೆ ಕೇಳ್ತಾರೆ. ಹೊಸ ಅರ್ಬಿಕ್ಕಿಂತ ಈ ಅರ್ಬಿ ನಮಗೆ ಸ್ಟ್ರಾಂಗ್ ಮಾಡಿ ಕೇಳ್ತಾರೆ, ಹೊಲ್ದೇ ಇಲ್ಲ ಅಂತ ನೋಡ್ರಿ. ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡಾಕತ್ಯ. ಒಂದು ಬಟ್ಟೆ ಕಸ್ಟಮರ್ ಬಂದರು, ಮತ್ತು ಅವರಿಗೆಲ್ಲ ಕೊಟ್ಟೆ. ಒಂದು 500 ರೂಪಾಯಿ ವ್ಯಾಪಾರ ಮಾಡಿದರು, ಹೋದ್ರಿ ಅವರು. ಇದು ಅರ್ಧ ಆಯ್ತು ರೀ ಬ್ಲೌಸು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಾಗ 3 ಸಲ ಕರೆಂಟ್ ಹೋಗಿ ಬಂದು ನೋಡಿ. ಇಲ್ಲಿಕ್ಕ ಬ್ಲೌಸ್ ಸ್ಟಿಚ್ ಮುಗಿತಿತ್ತು, ಟೈಮೂ 8 ಗಂಟೆ ಆಯಿತು. ಬಂದು ಇವತ್ತು ಬರೀ ಫ್ರಿಜ್ ಕ್ಲೀನ್ ಮಾಡಿ ಎಲ್ಲ ಬರೀ ಕ್ಲೀನ್ ಮಾಡೋದಾಗೈತೆ ನೋಡಿ. ಬರೀದಲ್ಲೇ ಇದೊಂದು ಬ್ಲೌಸ್ ಮುಗಿಸ್ತೀನಿ ರೀ, ಅಡುಗೆ ಮಾಡಾಕತ್ತೀನಿ ರೀ. ಈಗ ಅವನು ಬಟ್ಟೆ ಮಡ್ಸಕತ್ತಾವಡಿ, ಇವರಿಬ್ಬರು ಹೋಮ್ವರ್ಕ ಬರೆಯಾಕತ್ತಾರ. ಬಟ್ಟೆ ಮಡ್ಚಿಡಾಕತ್ತಾವ. ಮೆಳಗಿ ಕಸ ಹುಡ್ಕೊಂಬಂದು ನೋಡಿ ಬಂದಿಂದ ಇಷ್ಟು ಕಸ ಇತ್ತಂತ ನೋಡಿ ಮೆಳಗಿ ಮ್ಯಾಗ. ಇಷ್ಟು ಒಂದು ಅರ್ಧ ಪುಟ್ ಐತದು. ಅಷ್ಟು ಕಸ ಗುಡ್ಸೊಂಬಂದ ಮೆಳೆ ಮ್ಯಾಗ ಹೋಗಿ ನಾಳೆ ಬೆಳಗ್ಗೆ ಹೋಗ್ಬಿಡ್ತಾವಡಿ ಇರು ಬೇಡ ನಾಳೆಗೆ ಬಂದನ ಬರ್ರಿ. ಶ್ರಾವಣಿಗೆ ಅದು ಮೂನ್ಯಾಗ ಗುಳಿ ಉದುರಿತ್ತಲ್ರಿ, ಹೆಂಗಾಗೈತಿ ಹೆಂಗಿಲ್ಲ ಅಂತೇಳಿ ನೋಡಕ್ಕಂತ ಬಂದಾಳ. ಬಾಂಡೆ ತಿಕ್ಕೈತಿ, ಅವೆಲ್ಲ ಮೊಸರು ಡಬ್ಬ ಇವತ್ತು ತಿಕ್ಕಿನಿ ನೋಡಿ. ಇವತ್ತು ಈ ಕಡೆ ಅನ್ಕಿಟ್ಟೀನಿ, ಈ ಕಡೆ ಚಪಾತಿ ಹಿಟ್ಟು ನಾದೀನಿ. ಈಗ ಅನ್ನ ಮಾಡ್ತೀನಿ, ತತ್ತಿ ಸಾಂಬಾರು ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಮಾಡಿ ಅದಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. 8:09 ಆಗುತ್ತೆ ಅಡುಗೆ ಮಾಡ್ರಾಗನ. ಅವ್ರು ಹೋಮ್ವರ್ಕ ಮುಗಿಸ್ತಾರೆ, ಊಟಕ್ಕೆ ಹಾಕಿ ಕೊಟ್ಟು ಬರೀ ಪಟ್ ಮಾಡ್ಕೊತೀನಿ. ಒಂದು ತತ್ತಿ ಮಸಾಲ ತಂದಾಳ, ಒಂದು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತಂದಾವಡಿ, 10 ರೂಪಾಯಿ ನೋಡಿ, 2 ಕೊಡಿ ನೋಡ್ರಿ. ಇಲ್ಲೇ ಮೊಟ್ಟೆ ಸಾಂಬಾರಿಗೆ ಏನೇನೆಲ್ಲ ನಾನು ತೊಗೊಂಡಿನಂತ ನಿಮ್ಗೆ ಕೂಡ ತೋರಿಸ್ತೀನಿ. ಈ ಕಡೆ ಟಮಾಟಿ ಈರುಳ್ಳಿ ಒಗ್ಗರಣೆಗೆ ಕಟ್ ಮಾಡಿ ನೋಡಿ. ಈ ಕಡೆ ತತ್ತಿ ಖಾರ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಟ್ಟೀನಿ. ಈ ಕಡೆ ಮಸಾಲೆಗೆ ಒಂದಿಷ್ಟು ಕೊಬ್ಬರಿ, ಟಮಾಟೊ, ಒಂದು ಉಳ್ಳಾಗಡ್ಡಿ, ಒಂದು 4 ಗೋಡಂಬಿ, ಒಂದು ಕರಿಬೇವು ಹಾಕಿ ಎಣ್ಣೆಯಾಗಿ ಫ್ರೈ ಮಾಡಿದ್ರೆ ತಣ್ಣಗಾಗಬೇಕೀಗ. ಇದು ತಣ್ಣಗಾತಂದ್ರೆ ಮಿಕ್ಸರ್ಗೆ ಹಾಕಿ ತತ್ತಿ ಗ್ರೇವಿಗತ್ತೆ ಮಾಡ್ತೀನಿ ನೋಡಿ. ಅನ್ನ ರೆಡಿ ಆಗೈತೆ ರೀ. ಈಗ ಎಲ್ಲ ಇಟ್ಕೊಂಡು ಕೂತೀನಿ, ಮಾಡೋಣ ಬರ್ರಿ. ಮಿಕ್ಸರ್ಗೆ ಹಾಕಬೇಕು, ಒಗ್ಗರಣೆ ಹಾಕ್ಬೇಕು. ಅದೇ ಪುಟ್ಟಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ ನೋಡಿ. ಇದು ಹಿಟ್ಟು ಗಟ್ಟಿ ಆಗೈತೆ ರೀ. ಈಗ ಮಿಜ್ಜಾಕತ್ತ ಹೊಡಿ. ತೀರಾ ಗಟ್ಟಿ ಆದರೂ ಚಪಾತಿ ಚಲೋ ಆಗಲ್ಲ. ಭಾಳ ಗಟ್ಟಿ ಆಗೈತಿಲ್ಲ, ಸ್ವಲ್ಪ ಭಾಳ ನೀರು ಮಾಡಬೇಡ. ತೀರಾ ಗಟ್ಟಿ ಆದ್ರೆ ಚಪಾತಿ ಇಡಾಕೆ ಬರಲ್ರಿ. ಶ್ರವಣಕುಮಾರ ಹೋಮ್ವರ್ಕ ಬರಿ ಅಂದ್ರೆ ಹೆಂಗೆ ಆಳ್ತಾಳೆ ನೋಡ್ರಿ. ಶ್ರವಣಿದು ಚಿಂತಿಲ್ಲ, ಹೋಮ್ವರ್ಕ ಬರೀತಾಳ್ರಿ ಆಕಿ ನೋಡ್ರಿ. ಅಲ್ಲಿ ಬುಕ್ನ್ಯಾಗ ಬರೇ ಗೀಸ್ತಾನ್ರಿ. ಗೀಚ್ಬೇಡಪ್ಪ ಅಂದ್ರೆ ಹೆಂಗೆ ಆತಾಳ. ನೀವು ಹೋಮ್ವರ್ಕ್ ಆತು ನಿಂದು. ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿದ್ಲು.
ಬರ್ರಿ ಈಗ ಮೊಟ್ಟೆ ಸಾಂಬಾರು ಮಾಡಿ ತತ್ತಿ ಮಾಡಬೇಕು. ಟೈಮ್ ನೋಡ್ತಿರ್ಬೇಕು 8:30 ಆಗೈತಿ. ಜಲ್ದಿ ನಿಚ್ಚಲು ರೀ ನಮ್ಮ ಶ್ರಾವಣಗ. ಬರೀ ಪಟ ಪಟ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಚಪಾತಿ ಮಾಡಕತ್ತೀನಿ. ಆ ಕಡೆ ಅವ್ವ ಶ್ರಾವಣ್ ಕುಮಾರ್ ಊಟ ಮಾಡಕತ್ತಾರ. ಪ್ಯಾನಿಂಗ್ ಕಾಳಿ ಕುತ್ಕೊಂಡು ನಾನು ಬಿಸಿ ಬಿಸಿ ಚಪಾತಿ ಮಾಡ್ಕೊಡಕತ್ತೀನಿ. ಇದಿಷ್ಟು ಫ್ರಿಜ್ನಾಗ ಇರ್ತೀನಿ. ಸಾಕು ಚಪಾತಿ. ಚಪಾತಿ 4-5 ಚಪಾತಿ ಅದಾರಿ. ಅವ್ವ ಒಂದು ಹಾಕೊಟ್ಟಿವಿ, ಶ್ರಾವಣಿ ಒಂದು ಹಾಕೊಂಡ್ಯಾರ. ಶ್ರಾವಣಿನೂ ಊಟಕ್ಕೆ ತಾಟ್ ಹಚ್ಚಾಳ. ಈಗ ಇಲ್ಲೇ ಇದು ತತ್ತಿ ಗ್ರೇವಿ ಮಾಡಿ ನೋಡಿ. ಮಸ್ತಾಗೈತಿ. ಟೇಸ್ಟ್ ಹೆಂಗೈತವ? ಮಸ್ತಾಗೈತ್ಯಾ? ಈ ಕಡೆ ಅನ್ನ ಮಾಡಿದ್ರಿ, ಬಿಸಿ ಅನ್ನ, ತತ್ತಿ ಗ್ರೇವಿ, ಚಪಾತಿ. ಈಗ ಮಸ್ತಾಗೈತಿ ನೋಡಿ. ಗ್ರೇವಿ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ಬಾಯಲ್ಲಿ. ಸ್ವಲ್ಪ ಮಾಡಿದ್ರಿ. ನಾಳೆ ಗುರುವಾರ ಅಲ್ಲ, ರಾಯರ ವಾರ ನಾವು ಉಣ್ಣೋದ್ರಿ. ರಾಯರ ವಾರದ್ರೆ ಉಣ್ಣಾರ. ಗುರುವಾರ ತತ್ತಿ ಚಿಕನ್ ಇನ್ನೊಂದು ಇರಲ್ರಿ. ಮತ್ತು ಆಯ್ತಾರ ಒಂದಿನ ನಮ್ಮ ಮನೆ ದೇವ್ರ ವಾರ 2 ದಿನ ನೋಡ್ರಿ. ಇದಿಷ್ಟು ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿ ನಾವು ಊಟ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ವ ಶ್ರಾವಣಿದು ಶ್ರಾವ್ ಕುಮಾರ ಊಟ ಮಾಡಕತ್ತಾರ ನೋಡಿ. ನಾನು ಅವ್ರಿಗೂ ಜಾಯಿನ್ ಆಗ್ತೀನಿ. ಇದಿಷ್ಟು ಚಪಾತಿ ಮಾಡಿ ಇನ್ನೂ 3 ಚಪಾತಿ ಮಾಡ್ಬೇಕು ನಾವು, ಸಾಕ್ರಿ. ಮತ್ತು ಉಣ್ಣು ಹೊತ್ತಿನಾಗ ಕಂಬಿಡ್ಬಾರ್ದಂತೆ ಈ 1 3 ಮಾಡಾಕತ್ತೀನಿ. ಅಲ್ಲಿ ಊರದವು. ಬರ್ರಿ ಮಸ್ತ್ ಸಿಗ್ತೀನಿ. ಬರ್ರಿ ಊಟ ಮಾಡೋನು. 2 ಚಪಾತಿ, 1 ಮೊಟ್ಟೆ, 1 ಅನ್ನ ಸಾಂಬಾರು ನೋಡಿ ಇವತ್ತಿನ ಊಟ. ಟೈಮ್ 9:14 ಆಯ್ತು. ನಾವು ಊಟಕ್ಕೆ ಬರ್ಬೇಕಂದ್ರೆ ನಾ ಶ್ರಾವಣಿದು ಶ್ರಾವಣ್ ಕುಮಾರ್ದು ಊಟ ಮುಗಿದಿಲ್ಲ, ಅವೊಂದು ಊಟ ಮುಗಿದಿಲ್ಲ ರೀ. ನಾವು ಚಪಾತಿ ಮಾಡ್ಕೊಂಬಂದ್ಯಾ, ಊಟ ಮಾಡಿ ಮತ್ತೆ ಊಟ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಶ್ರಾವಣ್ ಕುಮಾರ್ ಅನ್ನ ಉಣ್ಣಾಕತ್ತ ನೋಡಿ. ಊಟ ಮಾಡಾಕತ್ತಾರೆ ಅವ್ವಾರು. ಸಾಂಬಾರು ಹೆಂಗಾಗೈತೆ? ಟೇಸ್ಟ್ ಆಗೈತೆ? ಶ್ರಾವಣಿ ಚಪಾತಿ ಬೇಕಾ? ಅನ್ನ ಹಾಕ್ಲೆ? ಸ್ನೇಹಿತರೆ ಎಲ್ಲಾರು ಊಟನ ಆಯಿತು. ಮಮ್ಮಿಯರು ಅಮ್ಮರು ಮ್ಯಾಕ್ ಹೋದ್ರು ಮುಕ್ಕೊಳಕ. ಮನೆ ಸ್ನೇಹಿತರೆ ಇದೇ ವಿಡಿಯೋನ ಎಂಡ್ ಮಾಡೋಣ. ನಾಳೆ ವಿಡಿಯೋ ಸಿಗೋಣ. ಬಾಯ್ ಸ್ನೇಹಿತರೆ. ಗುಡ್ ಮಾರ್ನಿಂಗ್.